ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಐ ಆಮ್ ಗೆಟಿಂಗ್ ಬೆಟರ್. ವಿಡಿಯೋ ಪಬ್ಲಿಷ್ ಮಾಡೋದು ಲೇಟ್ ಆಗಬಾರ್ದು ಅಂತ ಹೇಳಿ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೋಪ್ ಯು ವಿಲ್ ಲೈಕ್ ಇಟ್. ವೀಕ್ ಡೇಸಲ್ಲಿ ನಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿದೆ. ಸೊ ಶಶಾಂಕು ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ನಾವಿಬ್ಬರು ಹೋಗಿ ತರಕಾರಿ, ಹಣ್ಣು, ಹಾಲು ಎಲ್ಲ ತೊಗೊಂಡು ಬರ್ತೀವಿ. ನಮ್ಮ ಮಾರ್ನಿಂಗ್ಸ್ ಯೂಶ್ವಲಿ ತುಂಬಾ ಬ್ಯುಸಿ ಇರುತ್ತೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಆಫೀಸಿಗೆ ರೆಡಿ ಆಗಿ ಶಶಾಂಕ್ ಇರೋದರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಿ ಈಸ್ ವೆರಿ ಹೆಲ್ಪ್ಫುಲ್. ಎಲ್ಲನೂ ಮಾಡಿ ಕೊಡ್ತಾನೆ. ನಾನು ಜಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಷ್ಟೇ ಇರುತ್ತೆ. ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತ ನಾನು ಪ್ರೀವಿಯಸ್ ನೈಟೇ ಪ್ಲ್ಯಾನ್ ಮಾಡಿ ಅದಕ್ಕೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಇದೆಯಾ ಅಂತ ನೋಡ್ಕೊಂಡಿರ್ತೀನಿ. ಸೊ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋ ಟಿಪ್ಪು. ಯಾವಾಗಲೂ ಪ್ರೀವಿಯಸ್ ನೈಟೇ ಎಲ್ಲನೂ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡು, ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ ಯಾವ ತಲೆನೋವು ಇರಲ್ಲ ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನಿಲ್ಲಿ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಯಾವುದೇ ಹೊಸ ರೆಸಿಪಿ ಬಂದರೂ ನಾನು ಟ್ರೈ ಮಾಡೇ ಮಾಡ್ತೀನಿ. ಚೆನ್ನಾಗಿ ಬರಲಿ ಬಿಡಲಿ, ಸೊ ಮಾಡಿದ್ರೆ ತಾನೇ ಗೊತ್ತಾಗೋದು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಒಂದು ಕಡೆ ಕುಕ್ಕರಲ್ಲಿ ಬೇಳೆಗೆ ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 2, ಕರಿಬೇವು ಸ್ವಲ್ಪ, ಅರಿಶಿನ 1/4 ಸ್ಪೂನು, ಎಣ್ಣೆ ಸ್ವಲ್ಪ ಹಾಕಿಟ್ಕೊಂಡು ಕೂಗ್ಸೋಕ್ಕಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಬೇಕು. ಅದಕ್ಕೆ ಒಂಚೂರು ಮೆಂತ್ಯ, ಮೆಣಸು, ಜೀರಿಗೆ, ಧನಿಯಾ ಹಾಗೂ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಸ್ಟವ್ ಆಫ್ ಮಾಡಿ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಬೇಕು. ಇಡ್ಲಿ ಅಂದರೆ ಮೋಸ್ಟ್ ಟ್ರಸ್ಟೆಡ್ ಬ್ರೇಕ್ಫಾಸ್ಟ್. ಯಾಕೆ ಹೇಳಿ? ಯಾವುದೇ ರೀತಿ ಎಣ್ಣೆಲೂ ಫ್ರೈ ಮಾಡಿರಲ್ಲ, ಸ್ಟೀಮ್ ಮಾಡಿರ್ತಾರೆ. ಅದಕ್ಕೆ ಇದು ಬೆಸ್ಟ್ ಮತ್ತು ಸೇಫ್ ಆಪ್ಷನ್. ಲಾಸ್ಟ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಆಫ್ ದ ಸಾಂಬಾರು ಬಂದು ಒಗ್ಗರಣೆ ಹಾಕೋದು. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಸ್ಮ್ಯಾಶ್ ಮಾಡಿರುವಂತಹ ಬೇಳೆನ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಮತ್ತು ರುಬ್ಕೊಂಡಿರುವಂತಹ ಮಸಾಲ, ಲಾಸ್ಟಲ್ಲಿ ಒಂಚೂರು ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ರೆ ಸೂಪರಾಗಿರೋ ಬಿಸಿ ಬಿಸಿ ಸಾಂಬಾರು. ಯಾವ ಹೋಟೆಲ್ಗೂ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ರೆಸಿಪಿ ಇಟ್ಸ್ ಅ ವಿನ್. ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೆಂಗೆ ಅನಿಸ್ತು ಅಂತ.
ಲಂಚ್ ಟೈಮಲ್ಲಿ ಏನಿರುತ್ತೋ ಅದನ್ನೇ ತಿನ್ಕೊತೀನಿ, ಯಾಕಂದರೆ ಒಬ್ಬಳಿಗೆ ಸುಮ್ಮನೆ ಜಾಸ್ತಿ ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದಕ್ಕೆ ಏನಿರುತ್ತೋ ಅದಕ್ಕೇ ಏನಾದರೂ ನಂಚ್ಕೊಳ್ಳೋಕ್ಕೆ ಮಾಡಿಕೊಂಡು ತಿನ್ಕೊಂಡ್ಬಿಡ್ತೀನಿ. ಸೊ ಈ ದಿನ ನನಗೆ ರಾತ್ರಿ ಮಾಡಿದ್ದು ಸೊಪ್ಪು ಸಾರಿತ್ತು, ಅದಕ್ಕೆ ಇಲ್ಲಿ ಮುದ್ದೆ ಮಾಡ್ಕೊತಿದ್ದೀನಿ. ಒಬ್ಬಳಿಗೆ ಅಲ್ವಾ, ಸೊ ಈಸಿನೂ ಮುದ್ದೆ ಮಾಡೋದು ಅಂತ ಹೇಳಿ ಈ ಮುದ್ದೆ ಮಾಡ್ಕೊಂಡು ತಿಂದೆ. ನನಗೆ ಮದುವೆ ಆಗೋಕ್ಕೆ ಮುಂಚೆ ಮುದ್ದೆ ಮಾಡೋದು ಹೆಂಗಪ್ಪ, ತುಂಬ ಕಷ್ಟ ಅಲ್ವಾ ಇದು ಅಂತ ತುಂಬಾ ಭಯ ಇತ್ತು. ಒಬ್ಬೊಬ್ರಿಗೆ ಒಂದೊಂದು ವಿಷಯದಲ್ಲಿ ಭಯ ಇರುತ್ತೆ ಮದುವೆ ಆಗೋಕ್ಕೆ ಮುಂಚೆ. ಬಟ್ ನನಗೆ ಮುದ್ದೆ ಮಾಡೋ ವಿಷಯದಲ್ಲಿ ಭಯ ಇತ್ತು. ಯಾಕಂದರೆ ನಮ್ಮ ಕಡೆ ಎಲ್ಲ ಮುದ್ದೆ ಈಸ್ ಅ ಸ್ಟೇಪಲ್ ಫುಡ್, ಅದಿರಲೇಬೇಕು. ಅದೆಲ್ಲ ಅಂದರೆ ನಮ್ಗೆ ಊಟ ಕಂಪ್ಲೀಟ್ ಅನಿಸಲ್ಲ. ಸೊ ಅಮ್ಮನ ಮನೇಲಿ ಇರೋಷ್ಟು ದಿನ ಮಾಡಿಕೊಡ್ತಾರೆ, ಆಮೇಲೆ ನಾನೇ ಮಾಡಬೇಕಲ್ಲ, ಹೆಂಗೆ ಇಷ್ಟು ಕಷ್ಟ ಅಂದ್ಕೊತಿದ್ದೆ. ಬಟ್ ಕಲಿತ್ರೆ ಎಲ್ಲ ವಿದ್ಯೆನೂ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸತ್ಯದ ಮಾತು. ಎಂಥ ವಿದ್ಯೆ ಅಂದರೂ ಕಲ್ತ ಮೇಲೆ ಇಟ್ ಈಸ್ ವೆರಿ ಈಸಿ. ಸೊ ಹಾಗೇ ನಾನು ಮುದ್ದೆ ಒಂದು ವಾರ ಮಾಡಿದೆ. ಸ್ಟಾರ್ಟಿಂಗೆಲ್ಲ ಗಂಟು ಆಯಿತು, ಬಟ್ ಆಮೇಲೆ ಐ ಎಮ್ ಅ ಪ್ರೋ, ಚೆನ್ನಾಗಿ ಮಾಡ್ತೀನಿ. ಬಟ್ ಜಾಸ್ತಿ ಜನಕ್ಕೆ ಮಾಡೋಕ್ಕೆ ಬರಲ್ಲ, ಇಬ್ಬರಿಗೆ ನೀಟಾಗಿ ಮಾಡಿಕೊಡ್ತೀನಿ. ಶಶಾಂಕ್ ಏನಾದರೂ ಆಫೀಸಿಂದ ಬೇಗ ಬಂದಿದ್ದರೆ ಅವತ್ತಿನ ದಿನ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹೊರಗಡೆ ಹೋಗ್ತೀವಿ. ಯೂಶ್ವಲಿ ನಾವು ಸ್ಪೈಸಿ ಫುಡ್ಸ್ನ ಪ್ರಿಫರ್ ಮಾಡ್ತೀವಿ, ಬಟ್ ಇವತ್ತು ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಇಬ್ಬರಿಗೂ ಒಂದೇ ಥರ ಕ್ರೇವಿಂಗ್ಸ್ ಇತ್ತು ಸ್ವೀಟ್ ತಿನ್ನಬೇಕು ಅಂತ. ಅದಕ್ಕೆ ಜಸ್ಟ್ ಬೇಕಾಗೋಗಿ ಒಳ್ಳೆ ವಾಲ್ನಟ್ ಬ್ರೌನಿ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತೊಗೊಂಡು ತಿಂದ್ವಿ. ಅವತ್ತಿನ ದಿನ ಮಧ್ಯಾಹ್ನ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ದೆ. ಸೊ ಯಾವುದಾದ್ರು ಡ್ರೆಸ್ ನೋಡೋಣ ಹಾಗೆ ಆಫ್ಲೈನಲ್ಲೂ ಅಂತ ಹೇಳಿ ಇಲ್ಲಿ ಝೂಡಿಯೋ ಸ್ಟೋರ್ಸಿಗೆ ಬಂದು ನೋಡಿದೆ, ಬಟ್ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗೆ ವಾಪಸ್ ಮನೆಗೆ ಹೊಟ್ಟೋದ್ವಿ. ಡಿನ್ನರ್ಗೆ ನಾವು ಟಿಪಿಕಲಾಗಿ ಅನ್ನ ಸಾಂಬಾರನ್ನ ಪ್ರಿಫರ್ ಮಾಡಲ್ಲ. ಈ ಥರ ಏನಾದ್ರು ಟಿಫನ್ ಮಾಡ್ಕೊಂಬಿಡ್ತೀವಿ, ಬಿಸಿ ಬಿಸಿಯಾಗೂ ಇರುತ್ತೆ, ಆ ಟೈಮ್ಗೆ ಖಾಲಿ ಆಗೋ ಥರನೂ ಇರುತ್ತೆ ಅಂತ ಹೇಳಿ. ಸೊ ಇವತ್ತು ನಾನಿಲ್ಲಿ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಯಾವ ಹೋಟೆಲ್ ದಾಲ್ ಕಿಚಡಿನೂ ಇಷ್ಟ ಆಗಲ್ಲ, ಮನೇಲಿ ಮಾಡೋದೇ ಸೂಪರಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಹೋಟೆಲ್ಗಿನ್ನ ಮನೆ ಫುಡ್ಡೇ ಬೆಸ್ಟ್ ಅಂತ. ಇದಕ್ಕೆ ನೀವು ಈಕ್ವಲ್ ಪ್ರಪೋರ್ಷನ್ ಆಫ್ ರೈಸ್ ಮತ್ತು ಹೆಸರು ಬೇಳೆನ ನೆನೆಸಿ ಒಂದು 5 ವಿಷಲ್ ಕೂಗಿಸಿಟ್ಕೊಬೇಕು. ಆಮೇಲೆ ಒಗ್ಗರಣೆ ಕಿಚಡಿ ಮಾಡ್ಕೊಬೇಕು. ಅದಕ್ಕೆ ಎಣ್ಣೆ, ತುಪ್ಪ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು.
ಕೂಗಿರೋ ಅನ್ನ ಮತ್ತು ಹೆಸರು ಬೇಳೆ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿ ಸ್ಟವ್ ಮೇಲಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ದಾಲ್ ಕಿಚಡಿ. ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಷಿ ಆಗೋವರೆಗೂ ಬೇಯಿಸ್ಕೊಬೇಕು. ಅದಾದಮೇಲೆ ಸ್ಪೈಸಸ್ನ ಹಾಕಬೇಕು. ಟೊಮೆಟೊ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಜೀರಿಗೆ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಇದನ್ನು ಬೇಯಕ್ಕೆ ಬಿಡಬೇಕು. ಈಗ ಇದಕ್ಕೆ ಕೂಗಿರುವ ಅನ್ನ ಮತ್ತು ಬೇಳೆ ಹಾಕ್ಕೊಂಡು ನೀರೇನಾದರೂ ಕಡಿಮೆ ಅನಿಸಿದ್ರೆ ಬಿಸಿನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಸೂಪರಾಗಿರೋ ದಾಲ್ ಕಿಚಡಿ ರೆಡಿ ಆಗುತ್ತೆ. ಇದನ್ನು ಬಿಸಿಲೇ ತಿನ್ನಬೇಕು, ಮಜಾ ಇರುತ್ತೆ. ಇದ್ರ ಜೊತೆ ಪಾಪಡ್ಡು ಅಥವಾ ಉಪ್ಪಿನಕಾಯಿ ಏನಾದ್ರು ನಂಚ್ಕೊಬೋದು. ಬಟ್ ನನಗೆ ಇದ್ರ ಜೊತೆ ಏನೂ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಹೊಟ್ಟೆ ತುಂಬಿದ ಮೇಲೆ ನಮ್ಮ ಮಧ್ಯ ಇರೋ ಮುಗ್ಧವಾದ ಮೂಕ ಪ್ರಾಣಿಗಳಿಗೆ ಹೊಟ್ಟೆ ತುಂಬಿಸೋ ಟೈಮು. ಸೊ ಇದಾಗಿತ್ತು ನಮ್ಮ ಒನ್ ಡೇ ಇನ್ ಅವರ್ ಲೈಫ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.